ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕ್ಕೆ. ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಂಸ್ಥೆ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಕ್ಕೆ ಹೊರಟಿದ್ದೀವಿ. ಸೊ ಏನಕ್ಕೆ ರೀಸೆಂಟಾಗಿ ನ್ಯೂಸಲ್ಲಿ ಇತ್ತು ಅಂತ ನೋಡೋದಾದರೆ, ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀರ್ ಸಿಂಗ್ ಸಂಧು ನೇಮ್ಡ್ ನ್ಯೂ ಎಲೆಕ್ಷನ್ ಕಮಿಷನರ್ಸ್ ಅಂತ ಇತ್ತೀಚೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ನ್ಯೂಸ್ ಪೇಪರಲ್ಲಿ ಓದಿರ್ತೀವಿ. ಸೊ ಚುನಾವಣಾ ಆಯೋಗದ ಆಯುಕ್ತರಾಗಿ ಇಬ್ಬರನ್ನು, ಅಂದರೆ ಅದರಲ್ಲಿ ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀರ್ ಸಿಂಗ್ ಸಂಧು ಅವರನ್ನು ಚುನಾವಣಾ ಆಯುಕ್ತರಾಗಿ ಇತ್ತೀಚೆಗೆ ರಾಷ್ಟ್ರಪತಿಗಳು ಅವರನ್ನು ನೇಮಕ ಮಾಡಿರ್ತಾರೆ. ದೃಷ್ಟಿಯಿಂದಾಗಿ ಚುನಾವಣಾ ಆಯೋಗ ಇತ್ತೀಚೆಗೆ ಸುದ್ದಿನಲ್ಲಿದೆ. ಸೊ ಇದು ಒಟ್ಟಾರೆ ಇತ್ತೀಚೆಗಿದ್ದ ಕಾಂಟೆಕ್ಸ್ಟ್. ಚುನಾವಣಾ ಆಯೋಗ ಏನು ಅಂತ ನೋಡೋದಾದರೆ, ನಿಮಗೆ ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಪ್ರಕ್ರಿಯೆಗಳನ್ನು ನಿರ್ವಹಿಸುವಂತಹ ಒಂದು ಜವಾಬ್ದಾರಿಯನ್ನು ಹೊಂದಿರುವ ಸ್ವಾಯತ್ತ ಸಾಂವಿಧಾನಿಕ ಪ್ರಾಧಿಕಾರವನ್ನು ನಾವು ಚುನಾವಣಾ ಆಯೋಗ ಅಂತ ಕರಿತೀವಿ. ಅಂದರೆ ಸಾಂವಿಧಾನಿಕ ಪ್ರಾಧಿಕಾರ, ಇದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಅಂದರೆ ಸಂವಿಧಾನಿಕವಾಗಿ ಶುರು ಮಾಡಿದಂತಹ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಅದರಿಂದಾಗಿ ಇದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಜನವರಿ 25, 1950 ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಸ್ಥಾಪನೆ ಮಾಡಿದ ದಿನದ ನೆನಪಿಗೋಸ್ಕರ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನ ಅಂತ ಕೂಡ ನಾವು ಆಚರಣೆ ಮಾಡ್ತೀವಿ. ಸೊ ರಾಷ್ಟ್ರೀಯ ಮತದಾನ ದಿನಾಚರಣೆ ಯಾವತ್ತು ಆಚರಣೆ ಮಾಡಲಾಗುತ್ತೆ ಅಂದರೆ ಜನವರಿ 25. ಸೊ ಯಾವ ಒಂದು ಉದ್ದೇಶಕ್ಕಾಗಿ ಅಂದರೆ 1950 ಜನವರಿ 25 ಚುನಾವಣಾ ಆಯೋಗ ಸ್ಥಾಪನೆ ಆದ ನೆನಪಿಗೋಸ್ಕರ ನಾವು ರಾಷ್ಟ್ರೀಯ ಮತದಾರರ ದಿನ ಅಂತ ನಾವು ಆಚರಣೆ ಮಾಡಲಾಗುತ್ತೆ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೋಡೋದಾದರೆ ದೆಹಲಿನಲ್ಲಿದೆ. ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಬಂದು ದೆಹಲಿನಲ್ಲಿದೆ. ಈ ಚುನಾವಣಾ ಆಯೋಗದ ಮುಖ್ಯ ಕಾರ್ಯ ಬಂದು ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ಶಾಸನ ಸಭೆಗಳಿಗೆ, ಅದರ ಜೊತೆಗೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳಿಗೆ ಚುನಾವಣೆಯನ್ನು ನಿರ್ವಹಿಸುವುದು, ಅದು ಚುನಾವಣೆಗಳನ್ನು ನಡೆಸಿಕೊಡುವಂಥದ್ದು ಈ ಚುನಾವಣಾ ಆಯೋಗದ ಪ್ರಮುಖವಾದಂಥ ಒಂದು ಕಾರ್ಯವಾಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಚುನಾವಣೆಗಳು ಬಂದಾಗ ಪಂಚಾಯತ್ ಮತ್ತು ಪುರಸಭೆಗಳಿಗೂ, ಅಂದರೆ ಲೈಕ್ 73rd and 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಮತ್ತು ಪಂಚಾಯತ್ಗಳಲ್ಲಿ ಮತ್ತು ನಗರಸಭೆಗಳಲ್ಲಿ ಚುನಾವಣೆ ನಡೆಸೋದು ಕೂಡ ಕಡ್ಡಾಯ ಆಗಿರುತ್ತೆ. ಸೊ ಇದನ್ನು ಯಾರು ನಿರ್ವಹಿಸ್ತಾರೆ ಅಂತ ನೋಡಿದಾಗ ಇದು ಸೆಂಟ್ರಲ್ ಕಮಿಷನ್ ಇದು ಮಾಡೋದನ್ನು ಚುನಾವಣಾ ಆಯೋಗ, ಅಂದರೆ ಕೇಂದ್ರ ಚುನಾವಣಾ ಆಯೋಗ ಇದನ್ನು ನಿರ್ವಹಿಸೋದಿಲ್ಲ. ಸೊ ಈ ಪಂಚಾಯತ್ ರಾಜ್ ಮತ್ತು ಪುರಸಭೆಗಳಿಗೆ ಇದು ಮಾಡೋದಕ್ಕೋಸ್ಕರನೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ಕರಿತೀವಿ. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ ಅಂದರೆ ರಾಜ್ಯ ಚುನಾವಣಾ ಆಯೋಗಗಳ ಪ್ರಮುಖ ಒಂದು ಪ್ರಾಥಮಿಕ ಕಾರ್ಯ ರಾಜ್ಯದಲ್ಲಿರುವಂತಹ ಪಂಚಾಯತ್ ಮತ್ತು ಪುರಸಭೆಗಳಿಗೆ. ಸೊ ಕೇಂದ್ರ ಚುನಾವಣಾ ಆಯೋಗ ಮಾತ್ರ ನಮಗೆ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ರಾಜ್ಯ ಶಾಸನ ಸಭೆಗಳಾಗಿರ್ಬೋದು ಅಥವಾ ರಾಷ್ಟ್ರಪತಿ ಅಂಡ್ ಉಪರಾಷ್ಟ್ರಪತಿಗಳಿಗೆ ಎಲೆಕ್ಷನ್ ನಡೆಸ್ಕೊಡುವಂಥದ್ದು ಚುನಾವಣಾ ಆಯೋಗ. ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟಿಗಳಿಗೆ ಎಲೆಕ್ಷನ್ ನಡೆಸ್ಕೊಡುವಂಥದ್ದು ರಾಜ್ಯ ಚುನಾವಣಾ ಆಯೋಗ. ಇದು ಕಾನ್ಸೆಪ್ಟ್ ನಿಮಗೆ ಕ್ಲಾರಿಟಿ. ನೆಕ್ಸ್ಟ್ ಬರೋದಾದರೆ ನಿಬಂಧನೆಗಳು ಎಲ್ಲೆಲ್ಲಿದೆ ಅಥವಾ ಏನು ಅಂತ ನಾವು ನೋಡ್ತಾ ಹೋದಾದರೆ, ನಿಮಗೆ ಪಾರ್ಟ್ 15 ಅಂತ ಏನು ಕರಿತೀವಿ ಅದರಲ್ಲಿ ನಿಮಗೆ ಆರ್ಟಿಕಲ್ 324 329 ಕೂಡ ಇದು ಚುನಾವಣೆ ಒಳಗೆ ವ್ಯವಹರಿಸುತ್ತೆ. ಸೊ ಲೈಕ್ ಚುನಾವಣಾ ವ್ಯವಹಾರವಾಗಿ ಆಯೋಗ ಹೆಂಗೆ ಶುರು ಆಗಬೇಕು, ಏನೇನಿದೆ ಈ ರೀತಿಯಾಗಿ ನಿಮಗೆ ಪಾರ್ಟ್ 15 ಆರ್ಟಿಕಲ್ 324 329 ಈ ಇದರಲ್ಲಿ ನಮಗೆ ಸಾಂವಿಧಾನಿಕವಾಗಿ ಪ್ರಾವಿಷನ್ಸ್ ನಾವು ನೋಡ್ಬೋದಾಗಿದೆ. ಅದರಲ್ಲಿ ಮೊದಲಿಗೆ ಆರ್ಟಿಕಲ್ 324 ಬಂದು ಏನು ಹೇಳುತ್ತೆ ಅಂತ ನಿಮ್ಗೆ ನೋಡೋದಾದರೆ, ಚುನಾವಣಾ ಆಯೋಗದಲ್ಲಿ ಉಸ್ತುವಾರಿ ಮತ್ತು ನಿರ್ದೇಶನ ಮತ್ತು ಚುನಾವಣೆಗಳ ನಿಯಂತ್ರಣ ಕುರಿತು ಈ ಆರ್ಟಿಕಲ್ ಮಾತಾಡುತ್ತೆ. ಹಾಗೆಯೇ 325 ಆರ್ಟಿಕಲ್ ಏನು ಹೇಳುತ್ತೆ ಅಂತ ನೋಡಿದ್ರೆ, ನಿಮಗೆ ಧರ್ಮ, ಜನಾಂಗ, ಜಾತಿ ಮತ್ತು ಲಿಂಗದ ಆಧಾರದ ಮೇಲೆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲು ಯಾವುದೇ ವ್ಯಕ್ತಿ ಅನರ್ಹರಾಗಿರಬಾರದು. ಅಂದರೆ ಈ ಲೈಕ್ ಧರ್ಮ, ಜನಾಂಗ, ಜಾತಿ, ಲಿಂಗದ ಆಧಾರದ ಮೇಲೆ ಯಾರನ್ನು ನೀವು ಕೂಡ ತಾರತಮ್ಯ ಮಾಡಬಾರ್ದು ಮತದಾರ ಪಟ್ಟಿನಲ್ಲಿ ಸೇರ್ಪಡೆಗೊಳ್ಳೋದಕ್ಕೆ ಅಂತ ಆರ್ಟಿಕಲ್ 325 ಹೇಳುತ್ತೆ. ಈ ಆರ್ಟಿಕಲ್ ಕೂಡ ನೀವು ಜ್ಞಾಪನ ಇಟ್ಕೋಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಆರ್ಟಿಕಲ್ ಬಂದು 326 ಅಂದರೆ 326ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಮಾಡಿದ್ರೆ, ವಯಸ್ಕ ಮತದಾನದ ಆಧಾರದ ಮೇಲೆ ಲೋಕಸಭೆ ಮತ್ತು ರಾಜ್ಯ ಶಾಸನಗಳಿಗೆ ಚುನಾವಣೆಗಳು. ಸೊ ಈ ಆರ್ಟಿಕಲ್ ಹೇಳುತ್ತೆ. 327 ಅಂದರೆ 327 ಏನು ಹೇಳುತ್ತೆ ಅಂದರೆ, ಶಾಸನ ಸಭೆಗಳಿಗೆ ಚುನಾವಣೆಗೆ ಸಂಬಂಧಿಸಿದಂತೆ ನಿಬಂಧನೆಗಳನ್ನು ಮಾಡಲು ಸಂಸತ್ತಿನ ಅಧಿಕಾರ. ಅಂದರೆ ಲೈಕ್ ಶಾಸನ ಸಭೆಗಳಿಗೆ ಸಂಬಂಧಿಸಿದ ಏನಾದರೂ ಲಾ ಮಾಡೋಂಗಿದ್ರೆ ಅದು ಯಾರಿಗಿದೆ, ಸಂಸತ್ತಿಗೆ ಸಂಬಂಧಿಸಿದಂತಹ ಒಂದು ಅಧಿಕಾರದ ಬಗ್ಗೆ 327ನೇ ಆರ್ಟಿಕಲ್ ಹೇಳುತ್ತೆ. ಇನ್ನು 320ನೇ ಆರ್ಟಿಕಲ್ ಬಂದು ಇದೇ ಸೇಮ್ ನಿಬಂಧನೆಗಳು ರಾಜ್ಯ ಶಾಸಕಾಂಗಕ್ಕಿರುವಂತಹ ಒಂದು ಅಧಿಕಾರದ ಬಗ್ಗೆ ಮಾತಾಡುತ್ತೆ. ಅದ್ರ ಜೊತೆಗೆ 329ರಲ್ಲಿ ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯಗಳ ಹಸ್ತಕ್ಷೇಪದ ತಡೆಯನ್ನು ತಡೆಗಟ್ಟುತ್ತೆ. ಸೊ ಇದಿಷ್ಟು ಸಾಂವಿಧಾನಿಕವಾಗಿ ಚುನಾವಣಾ ಆಯೋಗಕ್ಕೆ ಇರುವಂತಹ ಒಂದಷ್ಟು ನಿಮಗೆ ನಿಬಂಧನೆಗಳನ್ನ ನಾವು ನೋಡ್ಬೋದಾಗಿದೆ. ಇನ್ನು ನಾವು ಚುನಾವಣಾ ಆಯುಕ್ತರನ್ನು ನಾವು ನೋಡೋದಾದರೆ, ಅಂದರೆ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಕರಿತೀವಿ. ಸೊ ಮೂಲತಃ ಯೂಶಲಿ ಈ ಲೈಕ್ ಎಲೆಕ್ಷನ್ ಕಮಿಷನ್ಗೆ ಒಬ್ಬರೇ ಆಯುಕ್ತರು ಇರ್ತಾರೆ, ಅವರನ್ನೇ ಅವಾಗ ನಾವು ಮುಖ್ಯ ಚುನಾವಣಾ ಆಯುಕ್ತರು ಅಂತ ಕರಿತೀವಿ. ಆದರೆ ಈ ಆ್ಯಕ್ಟಿಗೆ ತಿದ್ದುಪಡಿಯನ್ನು ತಂದು 1989ರಲ್ಲಿ ಏನು ಮಾಡ್ತಾರೆ, ಇದನ್ನು ಬಹುಸದಸ್ಯ ಸಂಸ್ಥೆ ಅಂತ ಮಾಡ್ತಾರೆ. ಅಂದರೆ 3 ಮೆಂಬರ್ಸ್ ಪಾರ್ಟಿ ಅಥವಾ 2 ಮೆಂಬರ್ಸ್ ಪಾರ್ಟಿ ಈ ರೀತಿಯಲ್ಲಿ ಒಂದು ಬಹುಸದಸ್ಯ ಸಂಸ್ಥೆ ಅಂತ ಮಾಡಲಾಗುತ್ತೆ. ಸೊ ಆ ನಂತರದಲ್ಲಿ ಈ ರೀತಿ ಅದನ್ನು ಲೈಕ್ ತಿರ್ಗಿ ಅದನ್ನು 1ಕ್ಕೆ ತರ್ತಾರೆ, ತಿರ್ಗಿ ಅದನ್ನು 3ಕ್ಕೆ ತರ್ತಾರೆ. ಈ ರೀತಿ ಲೈಕ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಬಟ್ ಲೈಕ್ ಈ ಇತ್ತೀಚೆಗೆ ಅಂದರೆ 2000 ಈಚೆಗೆ ಅದನ್ನು
ಅದನ್ನು ಸರಿಪಡಿಸಿ ಸೊ ಏನಾಗಿದೆ ಈಗ ಪ್ರಸ್ತುತ 3 ಜನ ಇರ್ತಾರೆ. ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಅಧಿಕಾರರು ಅಂದರೆ ಚೀಫ್ ಎಲೆಕ್ಷನ್ ಕಮಿಷನ್ ಅಂತ ಕರಿತೀವಿ. ಇನ್ನು ಮಿಕ್ತವರು ಎಲೆಕ್ಷನ್ ಕಮಿಷನ್ ಅಂದರೆ ಚುನಾವಣಾ ಆಯುಕ್ತರು ಅಂತ ಕರಿತೀವಿ. ಅಂದರೆ 1+2 ಅಂತ ಕರಿತೀವಿ. ಅಂದರೆ ಅದು ಲೈಕ್ ಒಟ್ಟಾರೆಯಾಗಿ 3 ಜನ ಚುನಾವಣಾ ಆಯುಕ್ತರು ಇರ್ತಾರೆ. ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇನ್ನಿಬ್ಬರು ಚುನಾವಣಾ ಆಯುಕ್ತರು. ಸೊ ಇದು ಒಟ್ಟಾರೆಯಾಗಿ ಎಷ್ಟು ಜನ ಇರ್ತಾರೆ ಅಥವಾ ಸಂಯೋಜನೆ ಅಂತ ಕೇಳೋದಾದರೆ ಯೂಶಲಿ 3 ಜನ. ಎಷ್ಟು ಸದಸ್ಯರು ಇರ್ತಾರೆ ಚುನಾವಣಾ ಆಯೋಗದಲ್ಲಿ ಅಂದರೆ 3 ಜನ. ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇನ್ನು ಮಿಕ್ಕವರಿಬ್ಬರು ಚುನಾವಣಾ ಆಯುಕ್ತರು. ಇನ್ನು ಈ ಚುನಾವಣಾ ಆಯುಕ್ತರ ನೇಮಕಾತಿ ಮತ್ತು ಅಧಿಕಾರ ಅವಧಿಗೆ ಸಂಬಂಧತೆ ನೋಡಿದಂತೆ ಈ ಚುನಾವಣಾ ಆಯುಕ್ತರನ್ನು ಯೂಶಲಿ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸೊ ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು. ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಚುನಾವಣಾ ಆಯುಕ್ತರಾಗಿರ್ಬೋದು, ಇವರನ್ನು ನೇಮಕ ಮಾಡುವಂಥದ್ದು ರಾಷ್ಟ್ರಪತಿಗಳು. ಸೊ ಇವರು 6 ವರ್ಷಗಳ ಸ್ಥಿರ ಅಧಿಕಾರಾವಧಿಯನ್ನು ಹೊಂದಿರ್ತಾರೆ. ಯೂಶಲಿ ಎಲ್ಲ ಬೇರೆದಕ್ಕಾದ್ರೆ 5 ವರ್ಷಗಳಿರ್ತಾರೆ. ಸೊ ಆದರೆ ಇವರು ಮಾತ್ರ 6 ವರ್ಷಗಳನ್ನು ಹೊಂದಿರ್ತಾರೆ, ನಾಟ್ 5 ವರ್ಷ, ಅದು ಜ್ಞಾಪನ ಇರಲಿ. ಸೊ ಮುಖ್ಯ ಚುನಾವಣಾ ಆಗಿರ್ಬೋದು ಅಥವಾ ಚುನಾವಣಾ ಆಯುಕ್ತರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ 6 ವರ್ಷಗಳ ಅಧಿಕಾರ ಅವಧಿಯನ್ನು ಹೊಂದಿರ್ತಾರೆ. ಸೊ ಇವರ ವೇತನ ಮತ್ತು ಅಥವಾ ಸೇವಾ ಷರತ್ತುಗಳೇನಿರುತ್ತೆ ಇದು ಕ್ಯಾಬಿನೆಟ್ ಕಾರ್ಯದರ್ಶಿಗೆ ಸಮಾನವಾಗಿರುತ್ತೆ. ಅಥವಾ ಇವರು ವೇತನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನಿರ್ತಾರೆ ಇವರಿಗೆ ಸಮಾನವಾಗಿ ಇವರು ವೇತನವನ್ನು ಪಡಿತಾರೆ. ಸೊ ಯಾರು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ ಅಂದರೆ ಅದು ರಾಷ್ಟ್ರಪತಿಗಳು. ಸೊ ಯಾರ ಮೇರೆಗೆ ಅಂದರೆ ಅದು ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಪ್ರಧಾನಮಂತ್ರಿಗಳು ಅಥವಾ ಇವರಲ್ಲಿ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಇನ್ನು ಚುನಾವಣಾ ಆಯೋಗದ ಅಧಿಕಾರಗಳನ್ನು ನೋಡಿದಾಗ ಅಧಿಕಾರಗಳಲ್ಲಿ 3-4 ಥರ ಬರುತ್ತೆ. ಅದರಲ್ಲಿ ಒಂದು ಆಡಳಿತಾತ್ಮಕ ಅಧಿಕಾರಗಳು ಅಂತ ಕರಿತೀವಿ. ಸೊ ಅದರಲ್ಲಿ ಆಡಳಿತಾತ್ಮಕ ಅಧಿಕಾರಗಳಲ್ಲಿ ಚುನಾವಣಾ ಕ್ಷೇತ್ರಗಳ ಪ್ರಾದೇಶಿಕ ಪ್ರದೇಶಗಳನ್ನು ನಿರ್ಧರಿಸುವಂತಹ ಒಂದು ಕೆಲಸ ಆಗಿರ್ಬೋದು, ಅಥವಾ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದಾಗಿರ್ಬೋದು, ಚುನಾವಣೆಯ ದಿನಾಂಕ ಮತ್ತು ವೇಳಾಪಟ್ಟಿಯನ್ನು ತಿಳಿಸುವಂಥದ್ದಾಗಿರ್ಬೋದು, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವಂಥದ್ದು, ಅಥವಾ ಚುನಾವಣಾ ಪಕ್ಷಗಳಿಗೆ ಚಿಹ್ನೆಗಳನ್ನು ನೀಡುವಂಥದ್ದು, ಚುನಾವಣಾ ಸಮಯದಲ್ಲಿ ನೀತಿ ಸಂಹಿತೆಗಳನ್ನು ನಿರ್ಧರಿಸುವಂತಹ ಅಧಿಕಾರವನ್ನು ಚುನಾವಣಾ ಆಯೋಗ ಹೊಂದಿರುತ್ತೆ. ಸೊ ಈ ಮೇಲೆ ತಿಳಿಸಿದಂತಹ ಇವೆಲ್ಲ ಅಧಿಕಾರಗಳನ್ನ ನಾವು ಆಡಳಿತಾತ್ಮಕ ಅಧಿಕಾರಗಳು ಅಂತ ಕರಿತೀವಿ. ಅಂದರೆ ಪ್ರಾದೇಶಿಕ ಕ್ಷೇತ್ರ ಚುನಾವಣಾ ಕ್ಷೇತ್ರಗಳ ನಿರ್ದೇಶಕರಾಗಿರ್ಬೋದು, ಮತದಾರ ಪಟ್ಟಿಯನ್ನು ಸಿದ್ಧಪಡಿಸೋದಾಗಿರ್ಬೋದು, ಅಥವಾ ಚುನಾವಣೆ ವೇಳೆ ಮತ್ತು ದಿನಾಂಕ ಎರಡನ್ನೂ ಕೂಡ ತಿಳಿಸುವಂಥದ್ದಾಗಿರ್ಬೋದು, ಅಥವಾ ಮಾನ್ಯತೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವಂಥದ್ದು, ಅಥವಾ ಚುನಾವಣಾ ಪಕ್ಷಗಳಿಗೆ ಚಿಹ್ನೆಗಳನ್ನು ನೀಡುವಂಥದ್ದಾಗಿರ್ಬೋದು, ನೀತಿ ಸಂಹಿತೆಯನ್ನು ನಿರ್ಧರಿಸುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಆಡಳಿತಾತ್ಮಕ ಅಧಿಕಾರಗಳು. ಇನ್ನು ಸಲಹಾ ಅಧಿಕಾರಗಳು ಬಂದಾಗ ನಿಮಗೆ ಸಂಸತ್ತಿನ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಕ್ರಮವಾಗಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸಲಹೆ ನೀಡುವ ಅಧಿಕಾರವನ್ನು ಈ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರು ಹೊಂದಿರ್ತಾರೆ. ಅಂದರೆ ಸಂಸತ್ತಿನ ಸದಸ್ಯರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರಿಗೆ, ರಾಜ್ಯ ಶಾಸಕಾಂಗಕ್ಕೆ ಸದಸ್ಯರಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ. ಸೊ ಇವರಿಬ್ಬರಿಗೂ ಕೂಡ ಅವರ ಅನರ್ಹತೆಗೆ ಸಂಬಂಧಿಸಿದ ಯಾವುದಾದ್ರೂ ಪ್ರಾವಿಷನ್ಸ್ ಇದೆ, ಅದ್ರ ಬಗ್ಗೆ ಏನಾದರೂ ಸಲಹೆಗಳನ್ನು ನೀಡಬೇಕಾಗಿದ್ದರೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಅವರು ನೀಡ್ತಾರೆ. ಸೊ ಮತ್ತೊಂದು ನೋಡೋದಾದರೆ 1 ವರ್ಷದ ನಂತರದ ತುರ್ತು ಪರಿಸ್ಥಿತಿಯ ಅವಧಿಯನ್ನು ವಿಸ್ತರಿಸುವ ಸಲುವಾಗಿ, ಯೂಶಲಿ ನಿಮಗೆಲ್ಲ ಗೊತ್ತಿದ್ದಂಗೆ 1 ವರ್ಷ ಮ್ಯಾಕ್ಸಿಮಮ್ ರಾಜ್ಯಗಳಲ್ಲಿ ರಾಷ್ಟ್ರಪತಿಯವರ ಹೇಳಿಕೆಯನ್ನು ಇರ್ಬೋದು. ಸೊ ಅದಕ್ಕೂ ಮೀರಿದ ಒಂದಷ್ಟು ಪ್ರಾವಿಷನ್ಸ್ ಇರುತ್ತೆ, ಎಕ್ಸಾಮಿನೇಷನ್ಸ್ ಮಾಡಬೇಕಾಗುತ್ತೆ. ಅದರಲ್ಲಿ 1 ವರ್ಷದ ಮೇಲ್ಪಟ್ಟಂಥ ತುರ್ತು ಪರಿಸ್ಥಿತಿ ಅವಧಿಯನ್ನು ವಿಸ್ತರಿಸುವ ಸಲುವಾಗಿ ರಾಷ್ಟ್ರಪತಿ ಆಡಳಿತದ ಆಳ್ವಿಕೆಯಲ್ಲಿರುವಂತಹ ರಾಜ್ಯಗಳಲ್ಲಿ ಚುನಾವಣೆಗಳನ್ನು ನಡೆಸಬಹುದೇ ಎಂದು ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವುದು ಕೂಡ ಇವರ ಚೀಫ್ ಎಲೆಕ್ಷನ್ ಕಮಿಷನರ್ ಒಂದು ಅಧಿಕಾರ ಆಗಿರುತ್ತೆ, ಅಂದರೆ ಸಲಹಾ ಅಧಿಕಾರವಾಗಿರುತ್ತೆ. ಸೊ ಇನ್ನೊಂದು, ಅಭ್ಯರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳ ನಡುವಿನ ಚುನಾವಣಾ ನಂತರದ ವಿವಾದಗಳಿಗೆ ಸಂಬಂಧಿಸಿದಂತೆ ವಿಷಯಗಳಿಗೆ ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗಳಿಗೆ ಸಲಹೆ ನೀಡುವಂಥದ್ದು. ಅಂದರೆ ಪಕ್ಷ ಆಗಿರ್ಬೋದು ಅಥವಾ ಅಭ್ಯರ್ಥಿಗಳಾಗಿರ್ಬೋದು, ಇವ್ರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನಂತರದಲ್ಲಿ ವಿವಾದಗಳಿದಾದರೆ ಇವ್ರಿಗೆ ಸೊ ಇಂಥ ಸಮಯದಲ್ಲಿ ಏನಾದರೂ ಕೇಸ್ಗಳಿದೆ ಅಂದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ಗಳು, ಅಪೀಲ್ಗಳು ಹೋದ ಸಮಯದಲ್ಲಿ ಸೊ ಅದಕ್ಕೆ ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಒಂದು ಸಲಹೆಯನ್ನು ನೀಡುವಂಥದ್ದು ಇದ್ರ ಕೂಡ ಸಲಹಾಧಿಕಾರ ಆಗಿರುತ್ತೆ. ಅದ್ರ ಜೊತೆಗೆ ನ್ಯಾಯಾಂಗ ಅಧಿಕಾರಗಳು ಅಂತ ಕರೀತೇವೆ. ಸೊ ಇದರಲ್ಲಿ ನೋಡಿದಾಗ ನಿಮಗೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದಕ್ಕೆ ಸಂಬಂಧಿಸಿದಂತಹ ವಿವಾದಗಳು ಮತ್ತು ಅವುಗಳಿಗೆ ಚುನಾವಣಾ ಚಿಹ್ನೆಗಳ ಹಂಚಿಕೆಯಿಂದ ಉಂಟಾಗುವ ವಿವಾದಗಳನ್ನು ಇತ್ಯರ್ಥಪಡಿಸುವ ನ್ಯಾಯಾಲಯವಾಗಿಯೂ ಕೂಡ ಇದು ಕಾರ್ಯನಿರ್ವಹಿಸುತ್ತೆ. ನಮಗೆಲ್ಲ ಈಗ ಸದ್ಯಕ್ಕೆ ಇತ್ತೀಚೆಗೆ ನೋಡಿದಂಗೆ ನಿಮಗೆಲ್ಲನೂ NCP ಅಂತ ಕರಿತೀವಿ. ಅಂದರೆ NCP ಪಕ್ಷ, ಮಹಾರಾಷ್ಟ್ರದಲ್ಲಿದ್ದಂತಹ NCP ಪಕ್ಷ ಏನು ಮಾಡುತ್ತೆ, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂತ ಇರುತ್ತೆ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ. ಸೊ ಈ NCPನಲ್ಲಿ 2 ಬಣಗಳಾಗಿ ಇಬ್ಬಾಗ ಆಗುತ್ತೆ. ಒಂದು ಅಜಿತ್ ಪವಾರ್ ಇದ್ದಂಥವ್ರು, ಸೊ ಇನ್ನೊಬ್ಬರು ಅವರ ಕಸಿನ್ ಇದ್ದಂಥ ಅವರು 2 ಪಾರ್ಟಿಗಳ, ಶರದ್ ಪವಾರ್ ಅಂಡ್ ಅಜಿತ್ ಪವಾರ್ 2 ಪಕ್ಷಗಳಾಗಿ ಅಂದರೆ 2 ಬಣಗಳಾಗಿ ವಿಂಗಡಣೆ ಆಗುತ್ತೆ.
ಮಾಡಲಾಗುತ್ತೆ. ಸೊ ಅದರಲ್ಲಿ ಒಬ್ಬರು ಯೂಶಲಿ ಅವರದ್ದೇ ಆದಂತಹ ಹಳೆಯ ಚಿಹ್ನೆಯನ್ನು ಇಟ್ಕೊಂಡಾಗ ಇನ್ನೊಬ್ರು ಲೈಕ್ ಹೊಸದಾಗಿ ಚಿಹ್ನೆಯನ್ನು ಕೊಡ್ತಾರೆ. ಸೊ ಅದು ನ್ಯಾಯಾಲಯಂಗವಾಗಿ ಇದು ಮಾಡಿ ಸೊ ಅಜಿತ್ ಪವಾರಕ್ಕೆ ಒರಿಜಿನಲ್ ಚಿಹ್ನೆ ಕೊಟ್ಟು ಶರದ್ ಪವಾರ್ ಅವರಿಗೆ ಕಹಳೆಯನ್ನು ಊದುವಂತಹ ಒಂದು ಚಿಹ್ನೆಯನ್ನು ಅವ್ರಿಗೆ ಆಯ್ಕೆ ಮಾಡಲಾಗುತ್ತೆ. ಸೊ ಈ ರೀತಿನಲ್ಲಿದ್ದಂಥ ಸಮಯದಲ್ಲಿ ಅಂದರೆ ಲೈಕ್ ಏನಾದರೂ ವಿವಾದಗಳು ಅಂದರೆ ಚಿಹ್ನೆಗೆ ಪಕ್ಷದ ಚಿಹ್ನೆಗೆ ಸಂಬಂಧಪಟ್ಟ ಯಾವುದಾದ್ರು ವಿವಾದಗಳಿದ್ರೆ ಇದು ಅರೆ ನ್ಯಾಯಾಲಯವಾಗಿಯೂ ಕೂಡ ಅದನ್ನು ಕೇಸನ್ನು ಆಲಿಸುತ್ತೆ. ಸೊ ಅದರಿಂದಾಗಿ ಅರೆ ನ್ಯಾಯಾಂಗ ಅಧಿಕಾರವನ್ನು ಕೂಡ ಚುನಾವಣಾ ಆಯೋಗ ಹೊಂದಿರುತ್ತೆ. ಅದಲ್ಲದೆ ಈ ಚುನಾವಣಾ ಆಯುಕ್ತರನ್ನು ಹುದ್ದೆಯನ್ನು ತೆಗೆದುಹಾಕಬಹುದಾ ಅಂತ ನೋಡಿದಾಗ ಹೌದು ಅಂತಲೇ ಇರುತ್ತೆ. ಅಂದರೆ ರಾಜೀನಾಮೆ ಇವರು ಲೈಕ್ ಏನು 6 ವರ್ಷಗಳ ಅಧಿಕಾರಾವಧಿ ಇರುತ್ತೆ ಅಲ್ಲಿವರೆಗೂ ಇವ್ರು ಕೆಲಸ ಮಾಡ್ಬೋದು, ಅಥವಾ ಅಕಸ್ಮಾತ್ ಯಾವುದಾದ್ರೂ ಸ್ವಕಾರಣಗಳಿಂದಾಗಿ ಅಥವಾ ಯಾವುದಾದ್ರೂ ಕಾರಣಗಳಿಂದಾಗಿ ರಾಜೀನಾಮೆ ಕೂಡ ಅವರು ನೀಡ್ಬೋದಾಗಿರುತ್ತೆ. ರಾಜೀನಾಮೆ ಕೂಡ ಅವರು ನೀಡ್ಬೋದು, ಅಥವಾ ಅವಧಿ ಮುಗಿಯೋದಕ್ಕೆ ಮುಂಚೆನೇ ಅಂದರೆ 6 ವರ್ಷಕ್ಕಿಂತ ಮುಂಚೆನೇ ಅವ್ರನ್ನ ಅಧಿಕಾರದಿಂದ ಕೂಡ ತೆಗಿಬೋದು. ಆದರೆ ತೆಗೆಯೋ ಪ್ರಕ್ರಿಯೆ ಮಾತ್ರ ತುಂಬ ಕ್ಲಿಷ್ಟಕರವಾಗಿರುತ್ತೆ. ಅಂದರೆ ಸಂಸತ್ತಿನಲ್ಲಿ SC ನ್ಯಾಯ ಲೈಕ್ ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಯಾವ ರೀತಿಯಲ್ಲಿ ತೆಗೆದಾಕ್ತಾರೋ ಅದೇ ಪ್ರೊಸೀಜರ್ ಮೂಲಕ ಅವರನ್ನು ತೆಗೆದಾಕಬೇಕಾಗುತ್ತೆ. ಆ್ಯಂಡ್ ಮಿಕ್ಕಿದಂತಹ ಸಿಗಳಂದರೆ ಎಲೆಕ್ಷನ್ ಕಮಿಷನ್, ಇದು ಚೀಫ್ ಎಲೆಕ್ಷನ್ ಕಮಿಷನರ್ನ ತೆಗೆದಾಕಬೇಕು ಅಂದರೆ. ಸೊ ಮಿಕ್ಕಿದಂತೆ ಎಲೆಕ್ಷನ್ ಕಮಿಷನ್ ಅವ್ರನ್ನ ತೆಗೆದಾಕಬೇಕು ಅಂದರೆ ಇದು ಮುಖ್ಯ ಚುನಾವಣಾ ಮತ್ತು ಚುನಾವಣಾ ಆಯುಕ್ತರನ್ನು ತೆಗೆದಾಕಬೇಕು ಅಂದರೆ ಮುಕ್ತ ಚುನಾವಣಾ ಆಯುಕ್ತರ ಒಂದು ಶಿಫಾರಸ್ಸಿನ ಮೇರೆಗೆ ತೆಗೆದಾಕ್ಬೋದು. ಸೊ ಇದು ಕೂಡ ಒಂದು ಪ್ರೊಸೀಜರ್ಸ್ ಇದೆ, ಇದನ್ನೆಲ್ಲವನ್ನು ಫಾಲೋ ಮಾಡಿಕೊಂಡು ಇವರು ಆ ಮಾತ್ರದಲ್ಲಿ ಮಾತ್ರ ತೆಗಿಬೋದು. ಇನ್ನು ಒಟ್ಟಾರೆಯಾಗಿ ಚುನಾವಣಾ ಆಯೋಗದ ಒಂದಷ್ಟು ಮಿತಿಗಳಿದೆ. ಇದಿಷ್ಟು ನಾವು ಕಾರ್ಯಗಳಾಗಿರ್ಬೋದು, ಯಾರಿಗೆಲ್ಲ ಎಲೆಕ್ಷನ್ ಮಾಡಿಸುತ್ತೆ ಇದೆಲ್ಲ ನೋಡ್ಕೊಂಬಂದು. ಸೊ ಇದೀಗದು ನಾವು ಲೈಕ್ ಆಯೋಗದ ಮಿತಿಗಳನ್ನು ನೋಡಿದಾಗ ಸಂವಿಧಾನದಲ್ಲಿ ಯಾವುದೇ ನಿಗದಿತ ಆದಂಥ ಒಂದು ಅರ್ಹತೆಯನ್ನು ಮೆನ್ಷನ್ ಮಾಡಿಲ್ಲ, ಉಲ್ಲೇಖ ಮಾಡಿಲ್ಲ. ಅಂದರೆ ಯಾವುದೇ ನಿರ್ದಿಷ್ಟ ಮಾನದಂಡಗಳಾಗಿರ್ಬೋದು ಅಥವಾ ಪ್ರಕ್ರಿಯೆಗಳಾಗಿರ್ಬೋದು ಇದ್ಯಾವುದೂ ಇಲ್ಲದೇ ಸದಸ್ಯರನ್ನು ನೇಮಿಸಲಾಗುತ್ತೆ. ಪ್ರಸ್ತುತ ಲೈಕ್ ನೇಮಕಾತಿಯಲ್ಲಿ ಇಂದಿನ ಸರ್ಕಾರಗಳು ಅಂದರೆ ಪ್ರಸ್ತುತ ಯಾವ ಸರ್ಕಾರಗಳು ಆಳ್ವಿಕೆ ನಡೆಸ್ತಾ ಇರುತ್ತೆ ಅದು ಏಕಪಕ್ಷಿಕವಾಗಿ ಆಯುಕ್ತರನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಇದು ರಾಜಕೀಯಕರಣಕ್ಕೂ ಕೂಡ ಅಂದರೆ ಪೊಲಿಟಿಸೈಸೇಷನ್ ಅಂತ ಏನು ಕರೀತೀವಿ ಇದಕ್ಕೂ ಕೂಡ ಹೊಣೆ ಆಗಿರುತ್ತೆ, ಅಥವಾ ಪಕ್ಷಪಾತ ನೇಮಕಾತಿಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಹೀಗಾಗಿ ಈ ಮೂಲಕ ವಿಶ್ವಾಸಾರ್ಹತೆಗೆ ಅಂದರೆ ಲೈಕ್ ಆಯೋಗದ ಒಂದು ವಿಶ್ವಾಸಾರ್ಹತೆಗೆ ಧಕ್ಕೆ ಕೂಡ ಉಂಟಾಗುತ್ತೆ. ಇನ್ನು ಅಧಿಕಾರಾವಧಿಯ ಭದ್ರತೆ ಅಂತ ಕರಿತೀವಿ 2ನೇ ಪಾಯಿಂಟ್. ಸೊ ಈಗಿನ ಚುನಾವಣಾ ಆಯೋಗಗಳ ಮಿತಿ ಅಥವಾ ಲಿಮಿಟೇಷನ್ಸ್ ಏನು ಅಂತ ನೋಡೋದಾದರೆ ಸದಸ್ಯರ ಅವಧಿಯನ್ನು ನಿರ್ದಿಷ್ಟಪಡಿಸಿರುವಂಥದ್ದಿಲ್ಲ. ಸೊ ಅಂದರೆ ಮುಖ್ಯ ಚುನಾವಣಾ ಆಗಿರೋ ಯಾವುದೇ ಮಟ್ಟದ ಭದ್ರತೆಯನ್ನು ನೀಡಿರೋದಿಲ್ಲ, ಅಂದರೆ ಅವರನ್ನು ತೆಗೆದಾಕ್ಬೋದಾಗಿರುತ್ತೆ. ಸೊ ಏನಾದರೂ ಲೈಕ್ ಒಂದು ಗೌರ್ಮೆಂಟ್ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಇನ್ನೊಂದು ಗೌರ್ಮೆಂಟ್ ಬಂದಾಗ ಬೇಕಿದ್ರೆ ಅವರ ಮೇಲೆ ಲೈಕ್ ಒಂದಷ್ಟು ಲೈಕ್ ಅಲಿಗೇಷನ್ಸ್ ಏನಾದರೂ ಇದ್ದರೆ ಸಮಥಿಂಗ್ ಏನೋ ಇದ್ದಾಗ ಅವರನ್ನು ಪ್ರೊಸೀಜರ್ ಮೂಲಕ ಅವರನ್ನು ತೆಗ್ಬೋದಾಗಿರುತ್ತೆ. ಸೊ ಅಧಿಕಾರದ ಒಂದು ಭದ್ರತೆಯನ್ನು ಕೂಡ ನೀಡಿರೋದಿಲ್ಲ. ಇನ್ನೊಂದು ನೆಕ್ಸ್ಟ್ ನೋಡುವಂಥದ್ದು ನಿವೃತ್ತಿಯ ನಂತರದ ನೇಮಕಾತಿಗಳು. ಅಂದರೆ ಲೈಕ್ ಮುಂದೆ ನಮಗೊಂದು ಪೋಸ್ಟ್ ಕೊಡ್ಬೋದು ಈ ಸರ್ಕಾರ ಅಂತ ಒಂದು ಏನಾದರೂ ಆಸೆ ಬಿದ್ದರೆ ಆ ಮೂಲಕ ಸರ್ಕಾರಕ್ಕೆ ಬೇಕಾದಂಥ ಕೆಲಸಗಳನ್ನ ಕೆಲವು ಮಾಡಿಕೊಡೋಕ್ಕೆ ಸಿದ್ಧರಿರ್ತಾರೆ. ಸೊ ಅದ್ರ ದೃಷ್ಟಿಯಿಂದಾಗಿ ಕೆಲವು ನಿಮ್ಗೆ ಗೊತ್ತಿದ್ದಂಗೆ ಕೆಲವು ಪೋಸ್ಟ್ಗಳಲ್ಲಿ ಈ ಸತಿ ಲೈಕ್ ಒಂದು ಅಧಿಕಾರ ಆದ ನೆಕ್ಸ್ಟ್ ಯಾವುದೇ ರೀತಿಯಾದ ಗೌರ್ಮೆಂಟ್ ಅಂಡರಲ್ಲಿ ಅಂದರೆ ಸ್ಟೇಟ್ ಅವ್ರ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರವನ್ನು ವಹಿಸ್ಕೊಳ್ಳೋದಕ್ಕೆ ಕೆಲವಕ್ಕೆ ಪರ್ಮಿಷನ್ ಇರಲಿಲ್ಲ. ಬಟ್ ಈ ರೀತಿ ಇಲ್ಲಿ ಚುನಾವಣಾ ಆಯೋಗದಲ್ಲಿ ಆಗಿಲ್ಲ. ಸೊ ನೆಕ್ಸ್ಟ್ ನೀವು ಕಮಿಷನರ್ ಆಗಿ ರಿಟೈರ್ಮೆಂಟ್ ಆಗ್ತಿದ್ದಂಗೆ ಬೇರೆ ಯಾವುದೇ ರೀತಿಯಾದಂಥ ಸರ್ಕಾರದಲ್ಲಿ ಹುದ್ದೆಗಳನ್ನು ಹೊಂದ್ಬೋದಾಗಿದೆ. ಸೊ ಅದರಿಂದಾಗಿ ಇದು ಕೂಡ ಒಂದು ವಿವಾದವಾಗಿರುತ್ತೆ. ಇನ್ನೊಂದು ಹಣಕಾಸಿನ ಸ್ವಾಯತ್ತತೆ. ಸೊ ಇದು ಕನ್ಸಾಲಿಡೇಟ್ ಫಂಡ್ನಲ್ಲಿ ವಿಧಿಸಲಾಗುವುದಿಲ್ಲ. ಸೊ ಅದರಿಂದಾಗಿ ಸೊ ಲೈಕ್ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಇದು ಸ್ವಾಯತ್ತತೆಯನ್ನು ಕಡಿಮೆ ಮಾಡುತ್ತೆ. ಸೊ ಅದರಿಂದಾಗಿ ಲೈಕ್ ಫಿನಾನ್ಷಿಯಲಿ ಲೈಕ್ ಇಂಡಿಪೆಂಡೆನ್ಸ್ ಇನ್ನೂ ಸ್ವಲ್ಪ ಬೇಕಾಗಿದೆ. ಮತ್ತೊಂದು ಮಿತಿ ನೋಡೋದಾದರೆ ನಿಮಗೆ ಅಸಮರ್ಪಕ ಸಾಮರ್ಥ್ಯ ಅಂತ ಕರಿತೀವಿ. ಅಂದರೆ ಕಚೇರಿ ಹಣಕಾಸು ಆಗಿರ್ಬೋದು, ಕಾನೂನು ಪರಿಣಿತಿ ಆಗಿರ್ಬೋದು, ಭದ್ರತಾ ಸಿಬ್ಬಂದಿ ಆಗಿರ್ಬೋದು ಅಥವಾ ಇತರ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ ECI ವಿವಿಧ ಸರ್ಕಾರಿ ಇಲಾಖೆಗಳ ಮೇಲೆ ಅವಲಂಬಿತವಾಗಿರಬೇಕಾಗಿರುತ್ತೆ. ಸೊ ಅದರಿಂದಾಗಿ ಕೂಡ ಪೂರ್ಣ ಪ್ರಮಾಣದಲ್ಲಿ ತಮ್ಮ ಕಾರ್ಯಗಳನ್ನು ಅವರು ಲೈಕ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ದುಷ್ಕೃತ್ಯಗಳನ್ನು ನಿಗ್ರಹಿಸಲು ಸಾಧ್ಯವಾಗುತ್ತಿಲ್ಲ. ಅಂದರೆ ಅಗತ್ಯ ಅಧಿಕಾರವನ್ನು ಹೊಂದಿಲ್ಲದಲ್ಲಿರೋದ್ರಿಂದಾಗಿ ರಾಜಕೀಯದ ಅಪರಾಧೀಕರಣ ಅಂತ ಕರಿತೀವಿ ಅಥವಾ ಚುನಾವಣೆ ಸಮಯದಲ್ಲಿ ಹಣ ಮತ್ತು ಬಲವನ್ನು ಬಳಕೆ ಆಗೋದನ್ನು ನಿಯಂತ್ರಿಸೋದಕ್ಕೆ ಇನ್ನೂ ಸಾಧ್ಯ ಆಗ್ತಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಯಾವುದೇ ಪಕ್ಷದ ಯಾವುದೇ ಎಲೆಕ್ಷನ್ ಇದ್ರೂ ಕೂಡ ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟು ಮಟ್ಟಿಗೆ ಒಂದು ಲೈಕ್ ಹಣದಾಗಿರ್ಬೋದು ಅಥವಾ ಬಲದ ಬಳಕೆ ಅಂತ ಕರಿತೀವಿ ಲೈಕ್ ಅಂದರೆ ಪವರ್ ಬಳಸ್ಕೊಳ್ಳುವಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ನಮಗೆ ಗೊತ್ತಿಲ್ಲದೇ ನಡೀತಾನೆ ಇರುತ್ತೆ. ಬಟ್ ಇದು ಯಾವುದನ್ನು ಕೂಡ ಕಂಡ್ರೂ ಕೂಡ ಕಾಣದೇ ಇರೋ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ ಇರುತ್ತೆ. ಸೊ ಇದರಿಂದಾಗಿ ಇದು ಕೂಡ ಒಂದು ಲಿಮಿಟೇಷನ್ಸ್ ಅಂತಲೇ ಕರಿತೀವಿ. ಸೊ ಇನ್ನೊಂದಷ್ಟು ನಿಮಗೆ ವಿಶ್ವಾಸಾರ್ಹಗೆ ಧಕ್ಕೆ ಅಂತ ಕರಿತೀವಿ. ಅಂದರೆ ಎಲೆಕ್ಷನ್ ಕಮಿಷನಲ್ಲಿ ಏನಂದರೆ ನೀತಿ ಸಂಹಿತೆಗಳ ಉಲ್ಲಂಘನೆ ಆದಾಗ ಲೈಕ್ ಅಧಿಕಾರದ ಪಕ್ಷಗಳಲ್ಲಿ ಇರೋದಂತಹ ಅಭ್ಯರ್ಥಿಗಳಿಗೆ ಒಂದು ರೀತಿ ಆದರೆ ವಿರೋಧ ಪಕ್ಷದಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಇನ್ನೊಂದು ರೀತಿ ಟ್ರೀಟ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಕೆಲವು ಲೈಕ್ ಕೇಸ್ಗಳನ್ನು ಅಥವಾ ಕೆಲವು ಇನ್ಸಿಡೆಂಟ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದಾಗಿ ವಿಶ್ವಾಸಾರ್ಹತೆಗೆ ಎಲ್ಲೋ ಧಕ್ಕೆಯನ್ನು ಉಂಟಾಗಿರುತ್ತೆ. ಸೊ ಇವಿಷ್ಟು ಆಯೋಗದ ಮಿತಿಗಳು ಅಂತಲೇ ಕರಿತೀವಿ.
ಸೊ ಈ ಲಿಮಿಟೇಷನ್ಗೆ ಲೈಕ್ ಈ ಮಿತಿಗಳು ಅಂತ ಕರೀಬೋದು, ಇದು ಲಿಮಿಟೇಷನ್ಗಳಂತ ಕರೀತೀವಿ. ವೇ ಫಾರ್ವರ್ಡ್ ಏನು, ಅದಕ್ಕೆ ಏನಾದರೂ ಪರಿಹಾರ ಕ್ರಮಗಳು ಇದೆಯಾ ಅಂತ ನೋಡೋದಾದರೆ ಮೊದಲಿಗೆ ನಾವೇನು ಮಾಡ್ಬೋದು, ಮತದಾರರಿಗೆ ಅವರ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಏನೇನಿರುತ್ತೆ, ಅಂಡ್ ಚುನಾವಣಾ ಪ್ರಕ್ರಿಯೆ ಮತ್ತು ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು, ಶೈಕ್ಷಣಿಕ ಕಾರ್ಯಕ್ರಮಗಳಾಗಿರ್ಬೋದು, ಅದು ಸಮುದಾಯ ಪ್ರಭಾವದ ಉಪಕ್ರಮಗಳಾಗಿ ಸೇರಿರುವಂತೆ ಚಾನೆಲ್ಗಳ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸುವಿಕೆಯ ಮಹತ್ವವನ್ನು ಶಿಕ್ಷಣ ನೀಡುವಂಥದ್ದು. ಅಂದರೆ ಲೈಕ್ ಏನು ನಾವು ಮೀಡಿಯಾಗಳಿರುತ್ತೆ, ಸೊ ಮೀಡಿಯಾಗಳನ್ನ ಯೂಸ್ ಮಾಡಿಕೊಂಡು ಜನರಲ್ಲಿ ಒಂದು ಚುನಾವಣೆಗೆ ಸಂಬಂಧಿಸಿದಂಥ ಒಂದು ಶಿಕ್ಷಣವನ್ನು ನೀಡುವಂತಹ ಕೆಲಸವನ್ನು ಆಗಬೇಕಾಗುತ್ತೆ. ಆ ಮೂಲಕ ಒಂದಷ್ಟು ಟ್ರಾನ್ಸ್ಪರೆನ್ಸಿಯನ್ನು ತರುವಂಥದ್ದಾಗಿರ್ಬೋದು, ಅಂದರೆ ಪಕ್ಷಗಳು ಗಳಿಸುವ ದೇಣಿಗೆ ಲೈಕ್ ಪಕ್ಷಗಳಿಗೆ ಬರುವಂತಹ ಹಣದಾಗಿರ್ಬೋದು, ಸೊ ಅದರಲ್ಲಿ ಪಾರದರ್ಶಕತೆಯನ್ನು ಲೈಕ್ ನಿರ್ವಹಿಸುವಂಥದ್ದು, ಎಲೆಕ್ಟ್ರಾನಿಕ್ ಮತದಾನ ವ್ಯವಸ್ಥೆಗಳ ಸಮಗ್ರತೆ ಅಂತ ಕರಿತೀವಿ. ಆ್ಯಂಡ್ ಕಟ್ಟುನಿಟ್ಟಾದ ಜಾರಿ ಲೈಕ್ ಮಾಡುವಂಥ ಕಾರ್ಯವಿಧಾನಗಳ ಮೂಲಕ ಚುನಾವಣಾ ದುಷ್ಕೃತ್ಯಗಳನ್ನು ನಿಗ್ರಹಿಸುವಂಥದ್ದಾಗಿರ್ಬೋದು, ಹಿಂಗಾಗಿರ್ಬೋದು. ಅಥವಾ ಎಲೆಕ್ಟ್ರಾನಿಕ್ ಮತಯಂತ್ರಗಳು, ಮತದಾರ ನೋಂದಣಿ ವ್ಯವಸ್ಥೆಗಳು, ಮತದಾನ ಸೌಲಭ್ಯಗಳು, ಈ ರೀತಿಯಾದಂತಹ ಒಂದಷ್ಟು ಚುನಾವಣಾ ಮೂಲಸೌಕರ್ಯ ಅಂತ ಕರಿತೀವಿ. ಅಂದರೆ ಚುನಾವಣಾ ಮೂಲಸೌಕರ್ಯಗಳನ್ನು ಆಧುನೀಕರಣ ಮಾಡುವಂಥದ್ದಾಗಿರ್ಬೋದು. ಅಥವಾ ಲೈಕ್ ಉಲ್ಲಂಘನೆಗಳನ್ನ ವಿಚಾರಣೆ ಮಾಡಲು ಮತ್ತು ವರದಿ ಮಾಡಲು ದೃಢವಾದಂಥ ಒಂದು ಕಾರ್ಯವಿಧಾನವನ್ನು ಸುಗಮಗೊಳಿಸುವಂಥದ್ದು, ಒಂದು ಕಾರ್ಯವಿಧಾನವನ್ನು ಅಳವಡಿಸ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ನಮಗೆಲ್ಲ ಗೊತ್ತಿದ್ದಂಗೆ ಒಂದಷ್ಟು ಉತ್ತಮವಾದಂತಹ ಅಭ್ಯಾಸಗಳನ್ನು, ನಮಗೆಲ್ಲ ಗೊತ್ತಿದ್ದಂಗೆ ಕೆಲವು ಲೈಕ್ ಯಾವುದಾದ್ರೂ ಒಂದು ದೇಶದಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ ಆಫ್ ಕಂಟ್ರಿ ಲೈಕ್ ವರ್ಲ್ಡ್ನಲ್ಲಿ ಯಾವುದಾದ್ರು ಲೈಕ್ ಒಂದಷ್ಟು ಮಾಡೆಲ್ ಅಂತ ಕರಿತೀವಿ, ಅಂದರೆ ಲೈಕ್ ಒಂದಷ್ಟು ಬೆಸ್ಟ್ ಎಕ್ಸಾಂಪಲ್ಸ್, ಬೆಸ್ಟ್ ಲೈಕ್ ಕೇಸ್ ಸ್ಟಡೀಸ್ ಅಂತ ಕರಿತೀವಿ. ಸೊ ಇಂತಹ ಇದನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು ಅಥವಾ ತಾಂತ್ರಿಕ ಪರಿಣಿತಿಯನ್ನು ಹೆಚ್ಚಿಸುವಂಥದ್ದು, ಈ ಮೂಲಕ ಲೈಕ್ ಜ್ಞಾನ ಸಂವರ್ಧನೆ ಅಥವಾ ಸಾಮರ್ಥ್ಯ ಸಂವರ್ಧನೆಯನ್ನು ಉಪಕ್ರಮಗಳನ್ನ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಪಾರದರ್ಶಕತೆ ಮತ್ತು ಒಳಗೊಳ್ಳುವಿಕೆ ಅಂತ ಕರಿತೀವಿ. ಅಂದರೆ ಲೈಕ್ ನಮ್ಮನ್ನು ನಾವುಗಳು ಎಲ್ಲರನ್ನು ಬಳಸ್ಕೊಳ್ಳೋ, ಯಾಕಂದರೆ ಸಾರ್ವಜನಿಕರಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಇವರೆಲ್ಲವೂ ಕೂಡ ಒಂದು ವಿಶ್ವಾಸಾರ್ಹತೆಗೆ ತೆಗೆದುಕೊಳ್ಳುವಂಥದ್ದು. ಆ ಮೂಲಕ ಎಲೆಕ್ಷನ್ ಪ್ರೋಸೆಸ್ ಅಂತ ಏನು ಕರಿತೀವಿ, ಅಂದರೆ ಚುನಾವಣಾ ಸುಧಾರಣೆ ಅಂತ ಏನು ಕರಿತೀವಿ. ಸೊ ಈ ಚುನಾವಣಾ ಸುಧಾರಣೆಯನ್ನು ಕೈಗೊಳ್ಳೋದ್ರ ಮೂಲಕ ನಮ್ಮ ಈ ರಾಜಕೀಯದಲ್ಲಿ ಆಗ್ತಿರುವಂತಹ ಲೈಕ್ ಅಪರಾಧೀಕರಣ, ಅಂದರೆ ಲೈಕ್ ನಿಮಗೆಲ್ಲ ಗೊತ್ತಿದ್ದಂಗೆ ಎಲ್ಲ ಪಕ್ಷಗಳಲ್ಲೂ ಕೂಡ ಅತಿ ಹೆಚ್ಚು ಅಪರಾಧ ಕೇಸ್ಗಳನ್ನ ಹೊಂದಿರುವಂತಹ ಅಭ್ಯರ್ಥಿಗಳನ್ನೇ ಕೂಡ ನಿಲ್ಲಿಸ್ತಾ ಇರ್ತಾರೆ, ಅಥವಾ ಪ್ರತಿಯೊಂದನ್ನು ಕೂಡ ರಾಜಕೀಕರಣ ಆಗ್ತಾ ಇರುತ್ತೆ. ಸೊ ಇವೆಲ್ಲವನ್ನು ಕೂಡ ತಡೆಗಟ್ಟೋದಕ್ಕೆ ಶಕ್ತನಾಗಬೇಕು. ಸೊ ಈ ಕೆಲವು ಸಲ ಏನಂತೀವಿ ನಾವು, ಅಲ್ಲಿಲ್ಲದ ಒಂದು ಹಾವು ಅಂತ ಕರಿತೀವಿ. ಅಲ್ಲಿಲ್ಲದ ಹಾವು ಅಂದರೆ ಅದೊಂದು ನುಡಿಗಟ್ಟು. ಸೊ ಹಾವಾಗಿದ್ರೂ ಕೂಡ ಅಲ್ಲಿಲ್ಲ ಅಂದರೆ ಅದು ವೇಸ್ಟ್. ಸೊ ಲೈಕ್ ಅಂದರೆ ಅಲ್ಲಿರಲೇಬೇಕನ್ನೋ ಒಂದು ಪ್ರಮೇಯ. ಸೊ ಅದೇ ರೀತಿಯಲ್ಲಿ ಚುನಾವಣಾ ಆಯೋಗಕ್ಕೆ ಮೇಲಿಂದ ತುಂಬ ಲೈಕ್ ಬಲಿಷ್ಠವಾದಂಥದ್ದೇ ಕಾಣಿಸುತ್ತೆ. ಬಟ್ ಈ ರೀತಿಯಾದಂಥ ಕೆಲವು ಇದನ್ನು ತಡೆಗಟ್ಟುವುದಲ್ಲಿ ಚುನಾವಣಾ ಆಯೋಗ ತುಂಬ ಎಡವ್ತಾನೆ ಇದೆ, ಅಂದರೆ ಲಿಮಿಟೇಷನ್ಸ್ ತುಂಬಾ ಇದೆ. ಸೊ ಇವನ್ನೆಲ್ಲ ಸರಿಪಡಿಸ್ಕೋಬೇಕು ಅಂದಾಗ ಒಂದಷ್ಟು ಸ್ಟ್ರಿಕ್ಟ್ ಮೆಜರ್ಮೆಂಟ್ಸ್ ಅಂತ ಕರಿತೀವಿ, ಅದು ಸ್ಟ್ರಿಕ್ಟ್ ಮೆಷರ್ಸ್ ಅಂತ ಕರಿತೀವಿ. ಸೊ ಲೈಕ್ ತುಂಬ ಒಂದು ಪ್ರಮುಖವಾದಂಥ ಒಂದಷ್ಟು ಸುಧಾರಣಾ ಕ್ರಮಗಳನ್ನ ಕೈಗೊಂಡು ಆ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಸೊ ಇದಿಷ್ಟು ಚುನಾವಣಾ ಆಯೋಗದ ಒಂದಷ್ಟು ನಾವು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಚುನಾವಣಾ ಆಯೋಗ ಅಂದರೆ ಏನು, ಯಾವಾಗ ಶುರುವಾಯಿತು, ಅದರ ಪ್ರಮುಖವಾದಂಥ ಕಾರ್ಯಗಳೇನೇನೋ, ಸೊ ಅಧಿಕಾರಗಳೇನೇನೋ, ಸೊ ಅದರ ಲಿಮಿಟೇಷನ್ಸ್ ಏನು, ಆ ಲಿಮಿಟೇಷನ್ನ ಹೇಗೆ ಓವರ್ಕಮ್ ಮಾಡುವಂಥದ್ದು, ಈ ರೀತಿಯಾಗಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.